ಇವತ್ತು ಮೊನ್ನೆ 26ನೇ ತಾರೀಕಿಗೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತ ಮೇಲೆ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಕೊಟ್ಟು ನನ್ನ ಮತ್ತು ಬಸುಮಾನೇನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಕೆಲಸ ಗೋವಿಂದ ಕಾರಜೋಳ ಅವರು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಬಸವರಾಜ ಮಾನೆ ಹಿಂದಿನ ಚುನಾವಣೆ ಒಳಗೆ ಅವರು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳಿದ್ರು. ಇನ್ನು ಮುಂದೂ ನಮ್ಮ ತೊಡಕಾಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಅವನ ಮೇಲೆ ಕ್ರಮ ತೊಗೊಂಡಾರೆ. ನಮ್ಮ ಮೇಲೆ ಏನೈತಿ ನಾವು ಏನು ತಪ್ಪು ಒಪ್ಗಳು ಕೇಳೋದ್ರಿಂದ ಅದು ಬೇಡಾಗಿ ನಮ್ಮನ್ನು ಕ್ರಮ ತೊಗೊಂಡಾರ. ನಾ ಭಾಳ ಇಲ್ಲಿ ಏನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಈಗಾಗಲೇ ಅಧ್ಯಕ್ಷರಿಗೆ ನಾವು 15 ದಿವಸ ಗಡುವು ಕೊಟ್ಟಿವಿ. 15 ದಿವಸ ಗಡುವಿನೊಳಗಾಗಿದ್ದಕ್ಕೆ ಏನಾದರೂ ಒಂದು ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರ ಮಣಿ ಮುಂದೆ ಧರಣಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿವಿ. ಅದೆಲ್ಲ ಅಲ್ಲ, ಅವನ ಜನಪ್ರಿಯ ಕಾರ್ಯಕ್ರಮಗಳು ಸಂದರ್ಭ ಬಂದಾಗ ಈಗೇನು ಕೇಳಬೇಡ್ರಿ, ಅದನ್ನು ಅದಾವು ಅವನ ಸಂದರ್ಭ ಬಂದಾಗ ಅವನು ಏನು ಭಾಳ ಜನಪ್ರಿಯ ಕಾರ್ಯಕ್ರಮಗಳದಾವೆ, ಅತ್ಯಂತ ಜನೋಪಯೋಗಿ ಕೆಲಸಗಳು ಮಾಡ್ಯಾರ ಅವರು. ಅರುಣ್ ಕಾರಜೋಳ, ಗೋವಿಂದ ಕಾರಜೋಳ ಅವ್ರ ಮಗ, ಅವು ಸಾಕ್ಷಿ ಸಮೇತ ಬಿಡುಗಡೆ ಮಾಡ್ತೀವಿ. ಅವು ಅವಾಗ ಹೇಳ್ತೀವಿ ನಿಮಗೆ, ಈಗೇನು ಹೇಳೋದಿಲ್ಲ ಅವನು. ಏನ್ರಿ ಅರುಣ್ ಕಾರಜೋಳ ಕೈಯಾಗ ಸಿಕ್ಕ ಮುದೋಳ BJP ಇಲ್ಲ, ಅರುಣ್ BJP ಇಲ್ಲ. ಮೂಲ BJP ಕಾರ್ಯಕರ್ತರು ಇವು ಇಲ್ಲೇನು ಬೈದ್ರಿ ಎಲ್ಲ ಅಲ್ಲಿ ಕಾಂಗ್ರೆಸ್ದವ್ರದ ರೀ. ಅವು ನಾವು ಬಿಡುಗಡೆ ಮಾಡಿದಾಗ ನೀವು ನೋಡಾಕತ್ತಿರಲ್ಲ, ಅವರು ಇನ್ನೂ ಮಾಡಿದ್ರು ಅವ್ನು ಬಿಡುಗಡೆ ಮಾಡವ್ರ, ಮಾಡ್ಲಿಕ್ಕೆ ಮಾಡವ್ರ. ನಾವು ಪತ್ರಿಕಾಗೋಷ್ಠಿ ಕರೆದ ಬಿಡುಗಡೆ ಮಾಡ್ತೀವಿ. ನನ್ನೇನು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲಿ ಅವ್ರು, ಇಲ್ಲ ಮಾಡವ್ರೆ ಮಾಡವ್ರೆ. ನಾವು ಸಂದರ್ಭ ಬಂದಾಗ ಈಗ ಮಾಡಂಗಿಲ್ಲ. ಈಗ ಒಂದು 50% ಅವರು ಎಲ್ಲ ಕಾರ್ಯಕ್ರಮಗಳು ಅವು ನಮಗೆ ಪ್ರೂಫ್ ಸಿಕ್ಕಾವು. ಇನ್ನೊಂದು 50% ಅದಾವೆ, ಅವು ಒಟ್ಟು ಸಿಗಬೇಕು. ಅವು ನೀವು ನೋಡಿ, ಈಗ ನಾ ಏನೂ ಹೇಳೋದಿಲ್ಲ, ಅದೇನು ನಾನು ಏನೂ ಹೇಳೋದಿಲ್ಲ. ಈಗ ಅವತ್ತೇ ಜನಪ್ರಿಯ ಕಾರ್ಯಕ್ರಮ ನಿಮ್ಗೆ ಕೊಡ್ತೀವಲ್ಲ, ಅವನೇ ನಿಮಗೆ ಆದ್ರೆ TV ಮಾಧ್ಯಮದವ್ರಿಗಂತೂ ಎಲ್ಲರಿಗೂ ಕೊಡ್ತೀವಿ, ನೀವೇನು ಚಿಂತೆ ಮಾಡಬೇಕು. ಏನ್ರಿ ಅದನ್ನು ಈಗೇನು ಹೇಳೋದಿಲ್ಲ. ನಾನು ಜವಾಬ್ದಾರಿ ಮನುಷ್ಯರ ಕೈಯಾಗದಾವ. ಸಂದರ್ಭ ಚುನಾವಣೆ ಬರ್ಬೇಕಲ್ಲ, ಚುನಾವಣೆ ಒಳಗೆ ಗೋವಿಂದ ಕಾರಜೋಳ ಅವರು ಅರುಣ್ ಕಾರಜೋಳ ಟಿಕೆಟ್ ಕೊಡಿಸಿದ್ರಂದ್ರೆ ಭಾರತೀಯ ಜನತಾ ಪಕ್ಷದ್ದು ಅವು ಬಿಡುಗಡೆ ಆದವು ತಿಳ್ಕೊಂಬಿಡ್ರಿ.